ಇನ್ನು ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಮಳೆ ಅಬ್ಬರ ಮುಂದುವರೆದಿದೆ. ಇದರ ಜೊತೆಗೆ ಹಲವು ಕಡೆ ಆಸ್ತಿ ಪಾಸ್ತಿ ನಷ್ಟ ಕೂಡ ಆಗಿದೆ. ಮೂಡಿಗೆರೆಗೆ ಹೋಗೋದಾದ್ರೆ ಮೂಡಿಗೆರೆಯಲ್ಲಿ 2 ಮನೆ ಕುಸಿತ ಕಂಡಿದೆ. ಜಿಲ್ಲಾಡಳಿತದಿಂದ ಡೇಂಜರ್ ಜಾಗಗಳ ಗುರುತು ಕೂಡ ಮಾಡಲಾಗಿದ್ದು ಮುಳ್ಳಯ್ಯನಗಿರಿ ತಪ್ಪಲಿನ ಜರಿ ಫಾಲ್ಸ್ಗೆ ಪ್ರವಾಸಿಗರಿಗೆ ನಿರ್ಬಂಧ ಹೇರಿದ್ದಾರೆ. ಇನ್ನು ಹಳ್ಳ ದಾಟಕ್ಕೆ ಹೋದ ಎಮ್ಮೆ ನೀರ್ಪಾಲಾಗಿದೆ. ಇನ್ನು ಚರ್ಮಡಿ ಘಾಟ್ ಅನಾಹುತದ ಪ್ರದೇಶಕ್ಕೆ ಡಿಸಿ ಮತ್ತು ಎಸ್ಪಿ ಭೇಟಿ ಕೊಟ್ಟಿದ್ದಾರೆ. ಇದು ಒಂದು ಕಡೆಯಾದರೆ ಕರ್ನಾಟಕದ ಅತ್ಯಂತ 2ನೇ ಎತ್ತರದ ಪ್ರದೇಶದಲ್ಲಿ ಮಳೆ ಜೋರಾಗಿದ್ದು ಭಾರೀ ಮಳೆಯಿಂದ ಧುಮ್ಮಿಕ್ತಾ ಇರುವ ಅಬ್ಬಿಕಲ್ಲು ಜಲಪಾತ ನೋಡುಗರ ಮನವನ್ನ ಸೆಳೀತಾ ಇದೆ. ಮಲೆನಾಡು ಭಾಗದಲ್ಲಿ ಸುರಿತಿರುವಂತಹ ಧಾರಾಕಾರ ಮಳೆಯಿಂದಾಗಿ ಜಲಪಾತಗಳಿಗೆ ಜೀವ ಕಳೆ ಬಂದಿರುವಂಥದ್ದು. ಪ್ರಕೃತಿ ತನ್ನ ನೈಜ ಸೊಬಗನ್ನು ಅನಾವರಣಗೊಳಿಸ್ತಾ ಇರುವಂಥದ್ದು. ರಸ್ತೆಯಲ್ಲಿ ಹೋಗಿ ಬರುವಂತಹ ನೋಡುಗರ ಕಣ್ಣನ್ನು ಸಹ ಕೋರೈಸ್ತಾ ಇರುವಂಥದ್ದು. ನಾನೀಗ ಆ ರೀತಿಯಾದಂಥ ಒಂದು ಜಾಗದಲ್ಲೇ ಇದ್ದೀನಿ. ನೋಡ್ಬೋದು, ಇದು ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಬಸರಿಕಟ್ಟೆ ಸಮೀಪದ ಅಬ್ಬಿಕಲ್ಲು ಜಲಪಾತ ಅಂತ ವಿಜುವಲ್ಸಲ್ಲೂ ಸಹ ಎಷ್ಟು ಬೋರ್ಗರಿತವಾಗಿ ಒಂದು ಜಲಪಾತ ಹರಿತಾ ಇದೆ ಅಂತಂದರೆ ರಸ್ತೆಯಲ್ಲಿ ಓಡಾಡುವಂಥವರಿಗೂ ಕೂಡ ಒಂದು ಕ್ಷಣ ಕಣ್ಣನ್ನು ಕೋರೈಸುವಂಥದ್ದು. ಮತ್ತು ನಾವು ಕೂಡ ದುಮ್ಮಿಕ್ತಾ ಇದೆ ಆ ಜಲಪಾತದ ಬಳಿ ನಾವು ಕೂಡ ಒಂದು ಆಟ ಆಡೋಣ ಅನ್ನೋ ನಿಟ್ಟಿನಲ್ಲಿ ಆ ರೀತಿಯಾದ ಒಂದು ಫೀಲ್ ಆಗೋದು. ಅಂತಹ ಒಂದು ಅದ್ಭುತವಾದಂಥ ಒಂದು ಸುಂದರ ತಾಣ ಅಂತಲೇ ಹೇಳ್ಬೋದು. ಇದು ಚಿಕ್ಕಮಗಳೂರು ಜಿಲ್ಲೆಯ ಅಂತಂದರೆ ಕರ್ನಾಟಕದ ಅತ್ಯಂತ 2ನೇ ಎತ್ತರದ ಪ್ರದೇಶ ಅಂತ ಏನು ಖ್ಯಾತಿಯಾಗಿರುವಂಥ ಮೇರುತಿ ಗುಡ್ಡ, ಕೊಪ್ಪ ತಾಲೂಕಿನ ಬಸರಿಕಟ್ಟೆ ಸಮೀಪ ಬರುವಂಥ ಮೇರುತಿ ಗುಡ್ಡದಲ್ಲಿ ಸುರಿಯುವಂಥ ಧಾರಾಕಾರ ಮಳೆಯಿಂದಾಗಿ ಆ ಮಳೆಯ ನೀರು ಈ ಒಂದು ಅಬ್ಬಿಕಲ್ಲು ಜಲಪಾತವಾಗಿ ಮುಂದೆ ಸಾಗುವಂಥದ್ದು. ಅಂದರೆ ಈ ಮುಂದೆ ಸಾಗಿ ಇದು ತುಂಗಾ ನದಿಯನ್ನು ಸೇರುವಂಥದ್ದು. ಆದರೆ ಕಳೆದ ಒಂದು ವಾರದಿಂದನೂ ಕೂಡ ಮೇರುತಿ ಗುಡ್ಡ ಮತ್ತು ಕೊಪ್ಪ ತಾಲೂಕಿನಾದ್ಯಂತ ಸುರಿಯುತ್ತಿರುವಂಥ ಧಾರಾಕಾರ ಮಳೆಯಿಂದಾಗಿ ಈ ಒಂದು ಜಲಪಾತಕ್ಕೆ ಈ ರೀತಿಯಾದ ಒಂದು ವಿಶೇಷವಾದಂಥ ಒಂದು ಸೊಬಗು ಸಿಕ್ಕಿರುವಂಥದ್ದು. ವರ್ಷ ಪೂರ್ತಿ ನೀರು ಹರಿತಾ ಇದ್ರೂ ಕೂಡ ಸಣ್ಣ ಪ್ರಮಾಣದಲ್ಲಿ ಹರಿಯುವಂಥ ಈ ಒಂದು ಜಲಪಾತದಲ್ಲಿ ಕಳೆದ ಒಂದು 15-20 ದಿನಗಳಿಂದ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಬೋರ್ಗರ್ ಕಂಡು ಹರಿತಾ ಇರೋದ್ರಿಂದ ಒಂದು ರೀತಿ ಪ್ರವಾಸಿಗರು ಕೂಡ ಒಂದು ರೀತಿ ಹೊಸ ರೀತಿಯ ಸಂತೋಷವನ್ನು ಉಂಟು ಮಾಡ್ತಿರುವಂಥದ್ದು. ಯಾಕೆಂತಂದರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಾನಾ ರೀತಿಯ ಸಾಕಷ್ಟು ಜಲಪಾತಗಳಿದ್ರೂ ಕೂಡ ಚಾರ್ಮಾಡಿ ಘಾಟಿಯಲ್ಲಿ ಬರುವಂಥ ಕೆಲ ಜಲಪಾತಗಳು ಮತ್ತು ಬೇರೆ ಬೇರೆ ಭಾಗದಲ್ಲಿರುವಂಥ ಕೆಲವು ಜಲಪಾತಗಳು ಮಾತ್ರ ಜನಸಾಮಾನ್ಯರಿಗೆ ತುಂಬ ಹತ್ತಿರ ಇರುವಂಥದ್ದು. ಯಾಕೆಂತಂದರೆ ಆ ಜಲಪಾತಗಳ ಬಳಿ ಹತ್ತಿರದಲ್ಲಿ ಹೋಗಿ ನಿಂತ್ಕೊಂಡು ಅಲ್ಲಿ ಆಟ ಆಡೋದಾಗಲಿ ಅಥವಾ ಸ್ನಾನ ಮಾಡೋದಾಗಲಿ ಅಥವಾ ಮಕ್ಕಳನ್ನು ಆಟ ಆಡಿಸೋಂಥದ್ದಾಗಲಿ ಮಾಡ್ಬೋದು. ಹಾಗಾಗಿ ಕೆಲ ಜಲಪಾತಗಳು ಅಂತಂದರೆ ಪ್ರವಾಸಿಗರು ಕೂಡ ತುಂಬ ನೆಚ್ಚಿನ ಪ್ರದೇಶ ಆಗಿರುವಂಥದ್ದು. ಆ ರೀತಿಯಾದಂಥ ಪ್ರದೇಶದಲ್ಲಿ ಇದು ಕೂಡ ಒಂದು ನಾವು ಮೇಲ್ಭಾಗದಲ್ಲಿ ನೋಡ್ಬೋದು. ಈ ಸೇತುವೆಯ ಮೇಲ್ಭಾಗದಲ್ಲಿ ಒಂದು ಸೇತುವೆ ಕೂಡ ಇರುವಂಥದ್ದು. ಅಂತಂದರೆ ಆ ಸೇತುವೆ ಮೇಲೆ ಓಡಾಡೋದಕ್ಕೆ ಯಾವುದೇ ರೀತಿಯಾದಂಥ ಒಂದು ಬಂದೋಬಸ್ತ್ ಇಲ್ಲದ ಕಾರಣ ಅಲ್ಲಿ ಯಾರು ಓಡಾಡೋದಿಲ್ಲ. ಆದರೆ ಈಗಾಗಲೇ ಪೊಲೀಸ್ನವರು ಕೂಡ ಈ ಒಂದು ಜಲಪಾತ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೋರ್ ಕರ್ಕೊಂಡು ಹರಿತಾ ಇರುವಂಥ ಹಿನ್ನೆಲೆಯಲ್ಲಿ ಆ ಸೇತುವೆ ಮೇಲೆ ಹೋಗೋದಕ್ಕೂ ಕೂಡ ಈಗಾಗಲೇ ಪೊಲೀಸರು ನಿರ್ಬಂಧ ವಿಧಿಸಿರುವಂಥದ್ದು. ಆದರೆ ಕಳೆದ 8-10 ದಿನಗಳಿಂದ ಕಾಫಿನಾಡಿನ ಮಲೆನಾಡು ಭಾಗದಲ್ಲಿ ಸುರಿಯುತ್ತಿರುವಂಥ ಧಾರಾಕಾರ ಮಳೆಯಿಂದಾಗಿ ಈ ಒಂದು ಜಲಪಾತಗಳಿಗೆ ಈ ರೀತಿ ಜೀವಕಳೆ ಬಂದಿರುವಂಥದ್ದು. ಚಿಕ್ಕಮಗಳೂರು ಜಿಲ್ಲೆ ಅಂತಂದರೆ ಪ್ರವಾಸೋದ್ಯಮ ಜಿಲ್ಲೆ. ಇಲ್ಲಿ ಸಾಕಷ್ಟು ಪ್ರವಾಸಿ ತಾಣಗಳಿರುವಂಥದ್ದು. ಅದರಲ್ಲೂ ಮಳೆಗಾಲದಲ್ಲಿ ಪ್ರಕೃತಿಯ ಸೊಬಗು, ಜಲಪಾತಗಳ ಸೊಬಗು ನೋಡೋದಕ್ಕೆ 2 ಕಣ್ಣು ಸಹ ಸಾಲಲ್ಲ, ಅಷ್ಟು ಸುಂದರವಾಗಿ ಇಲ್ಲಿನ ಜಲಪಾತಗಳು ಹರಿಯುವಂಥದ್ದು. ಹಾಗಾಗಿ ಕಳೆದ ಒಂದು ವಾರದಿಂದ ಸುರಿತಿರುವಂಥ ನಿರಂತರ ಮಳೆಯಿಂದಾಗಿ ಕಾಫಿನಾಡಿನ ನೂರಾರು ಜಲಪಾತಗಳಿಗೆ ಹೊಸ ಜೀವಕಳೆ ಬಂದಿದೆ ಅಂತಲೇ ಹೇಳ್ಬೋದು. ಕ್ಯಾಮರಾಮನ್ ಪುನೀತ್ ಜೊತೆ ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.